ಬ್ಯಾಗ್ ಇಸ್ಕೊಬತ್ತಾ ಹೋಗಿ ಹೋಗಿ. ಸೊ ಗಾಯ್ಸ್, ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಬ್ಯಾಗ್ ಕೊಡ್ತಾರೆ. ರಿಜಿಸ್ಟರ್ ಆಗಿರೋ ಸ್ಕ್ಯಾನರ್ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಬ್ಯಾಗ್ ಕೊಟ್ಟವ್ರೆ. ನೋಡಿ, ಇದು ಏನಿದೆ ನೋಡೋಣ ಬನ್ನಿ. 360 ಸೆಲ್ಫಿ ಇದಿದೆ. ಒಂದು ರೋಲ್ ಟ್ರೈ ಮಾಡೋಣ. ಆಮೇಲೆ ಸ್ವಲ್ಪ ಹುಡುಗಿರೆಲ್ಲ ಜಾಸ್ತಿ ಇದ್ದಾರೆ. ನೆಕ್ಸ್ಟ್ ಬರೋಣ, ಮುಂದೆ ಹೋಗೋಣ, ನೋಡೋಣ ಬನ್ನಿ. ಸೊ ಯಾರೆಲ್ಲ ಇಲ್ಲಿದ್ದೀರಾ ಅವ್ರಿಗೆ ಸ್ನ್ಯಾಕ್ಸ್ ಕೂಡ ಅವೈಲಬಲ್ ಇದೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ಸ್ನ್ಯಾಕ್ ಕೌಂಟರ್ ಇದೆ. ಅಲ್ಲಿ ಹೋಗಿ ನಿಮಗೆ ಹಸಿವಾಗ್ತಿದ್ರೆ ಯು ಕ್ಯಾನ್ ಬೈ ದ ಸ್ನ್ಯಾಕ್ಸ್ ಆ್ಯಂಡ್ ಯು ಕ್ಯಾನ್ ಈಟ್. ಸೊ ಸ್ನ್ಯಾಕ್ಸ್ ಕೂಡ ಅವೈಲಬಲ್ ಇದೆ. ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇಲ್ಲಿ ಗೇಮ್ ಕೂಡ ಇದೆ. 2 ಲ್ಯಾಬ್ಸು, ಯಾರು ಬೇಕಾದ್ರೂ ಇಬ್ಬರು ರೇಸಿಂಗ್ ಆಡ್ಬೋದು. ಇಬ್ಬರು ರೇಸಿಂಗ್ ಆಡ್ತಾ ಇದ್ದೀವಿ. ಯಾರು ಗೆಲ್ತಾರೆ ನೋಡೋಣ. ಫುಲ್ ಜೋಶಲ್ಲಿದೆ ನನ್ನ ಹತ್ರ. ರೇಸಿಂಗಲ್ಲಿ ನಮ್ಮ ಹುಡುಗ ಗೆದ್ದ, ನಾನು ಸೋತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಯಾರು ವೆರಿ ಸ್ಲೋ ಆಗಿ ಜಾಸ್ತಿ ಟೈಮಲ್ಲಿ ಹೋಗ್ತಾರೆ ಅವ್ರಿಗೆ ಪ್ರೈಸು ಅಂತ ಏನೋ ಇಟ್ಟಿದ್ದಾರೆ. ತುಂಬ ಸ್ಲೋಲಿ ಹೋಗಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಕಡೆ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಹತ್ರ ಹೋಗ್ಬಿಟ್ಟು ನೋಡೋಣ. ಎಲ್ಲ ಟ್ರ್ಯಾಕಲ್ಲಿ, ಟ್ರ್ಯಾಕ್ ಅಂದರೆ ರೇಸಿಂಗ್ ಟ್ರ್ಯಾಕ್ ಅಲ್ಲ. ಬನ್ನಿ ತೋರಿಸ್ತೀನಿ, ಹೋಗೋಣ. ಆ ಕಡೆಗೆ ಹೋಗೋಣ. ಎಲ್ಲ ಟ್ರ್ಯಾಕಲ್ಲಿ ಹೋಗೋಕ್ಕೆ ಲೈನ್ ಅಪ್ ಮಾಡಿ ರಿಜಿಸ್ಟರ್ ಮಾಡ್ಕೋತಾ ಇದ್ದಾರೆ. ನೋಡಿ, R15 ಇದೆ, R15 ಸೇಮ್ ನಮ್ಮ ಥರನೇ ಇದೆ. ಈ ಕಡೆ ಟ್ರ್ಯಾಕ್ ನೋಡಿ, ಇದೇ ಟ್ರ್ಯಾಕು. ಈ ಕಡೆಯಿಂದ ಹಂಗೆ ಬರೋದು. ಹೆಂಗೆ ಬರುತ್ತೆ ನೋಡೋಣ. ಕಡೆ ಹೋಗೋದು. ಸೊ ಟ್ರ್ಯಾಕಿಗೆ RX ಬಂದಿದೆ, ನೋಡೋಣ. ಸೊ RX ತುಂಬ ಟೈಮ್ ತಗೋತಿದೆ. ಗಾಡಿನೇ ಆಫ್ ಆಗೋಯ್ತು. ಈ ಥರ ಆದರೆ ಟೈಮು ಕ್ಯಾಚ್ ಮಾಡೋದು ತುಂಬ ಕಷ್ಟ. ಸೊ RX ಎಷ್ಟೊಂದು ಟೈಮ್ ತಗೋತಿದೆ ಅಂತ ಅಂದರೆ, ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇನ್ನು ವೇಟಿಂಗ್ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ. ಅದಕ್ಕೆ ಇವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫೈನಲ್ ಕೂಡ ಅಮ್ಮ ಅನೌನ್ಸ್ ಮಾಡಾಯಿತು ಯಾರು ವಿನ್ನರ್ ಅಂತ. ಸೊ ಈಗ ಯಾವುದು ನಮ್ಮ ಲಿಸ್ಟ್ ಯಾತ್ರಲ್ಲೂ ಬಂದಿಲ್ಲ. ಸೊ ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಸೊ ಬನ್ನಿ. ನಾವಿಬ್ಬರು ವಿನ್ ಆಗಲಿಲ್ಲ, ಬೇಜಾರಷ್ಟೇ. ಸೊ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ಸೊ ನಾನು ಹೆಲ್ಮೆಟ್ ಹಾಕಿದ್ದೆ, ನನ್ನ ಫ್ರೆಂಡ್ ಹೆಲ್ಮೆಟ್ ಹಾಕಿರಲಿಲ್ಲ. ಪೊಲೀಸರು ನಮ್ಮ ಹುಡುಗನ ಚೆಕ್ಕಿಂಗಲ್ಲಿ ಲಾಕ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅವ್ನು ಪಾಪ ದುಡ್ಡಿಲ್ಲ ಅಂತಲೇ ಪ್ರಯತ್ನ ಮಾಡ್ತಾಯಿದ್ದಾನೆ.